ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕಪೇಟೆ ಶಾಪಿಂಗಿಗೆ ಹೋಗಿದ್ದೀನಿ. ದರ್ಶಿಲ್ಗೆ ಒಂದು ಡ್ರೆಸ್ ಬೇಕಾಗಿತ್ತು, ಹಾಗಾಗಿ ನಾವು ಅವೆನ್ಯೂ ರೋಡಿಂದ ಈ ಲಾಲ್ ಬಿಲ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಲಾಲ್ ಬಿಲ್ಡಿಂಗ್ ಅಲ್ಲೇನೆ ಮಕ್ಕಳಿಗೆ ಒಳ್ಳೆ ಬಟ್ಟೆಗಳನ್ನು ಸಿಗೋದು. ನೀವೇನೀಗ ಒಂದು ಚಾಟ್ ಸೆಂಟರ್ ನೋಡಿದ್ವಲ್ಲ, ಕಾಟೇಶ್ವರ ಚಾಟ್ ಸೆಂಟರ್ ಅಂತ, ಅದ್ರ ಆಪೋಸಿಟ್ ಲೇನೇನೆ ಲಾಲ್ ಬಿಲ್ಡಿಂಗ್ ಅಂತ. ಇಲ್ಲಿ ನಿಮಗೆ ಮಕ್ಕಳಿಗೆ ಗರ್ಲ್ಸ್ಗೂ ಆಗಲಿ ಬಾಯ್ಸ್ಗಾಗಲಿ ಒಳ್ಳೆ ಎತ್ನಿಕ್ ವೇರ್ ಡ್ರೆಸ್ಗಳು ಸಿಗುತ್ತೆ. ಸೊ ಹೊಟ್ಟೆ ಹಸಿವಾಗಿತ್ತು ಅಂತ ನಾವು ಕೂಡ ಆ ಕಾಟೇಶ್ವರದಲ್ಲಿ ಈ ಪಾಪಡ್ನ ತಿಂತಾ ಇದ್ವಿ. ಪಾಪಡ್ ಕಿಚಿಯಾ ಅಂತೆ, ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿ ಸಲ ಹೋದಾಗ್ಲೂ ನಾನು ಅಲ್ಲಿ ಟೇಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಆ ಲೇನ್ ಒಳಗೆ ಬಂದ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವಿಡಿಯೋದಲ್ಲಿ ನೋಡಿದ್ರಲ್ವಾ, ಸೊ ಇಲ್ಲಿ ಮಕ್ಕಳಿಗೆ ಸೂಟ್ ಕಲೆಕ್ಷನ್ಸ್ ತುಂಬಾನೇ ಇತ್ತು. ನಾವು ಆ್ಯಕ್ಚುಲಿ ದರ್ಶಿಲ್ಗೆ ಸೂಟ್ ನೋಡೋದಕ್ಕೆ ಹೋಗಿದ್ದು, ಹಾಗಾಗಿ ಸೂಟ್ ಕಲೆಕ್ಷನ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಯ್ಸಿಗಂತೂ ತುಂಬಾನೇ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ಗೊಂಬೆಗಳಿಗೆ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಹೋಗಿದ್ದು ಫಸ್ಟು ದೀಪಕ್ ಕಲೆಕ್ಷನ್ಸ್ ಅಂತ ಈ ಶಾಪ್ ಇದೆಯಲ್ಲ, ಈ ಶಾಪ್ ಅಪೋಸಿಟ್ಟು ನೋಡಿ. ದರ್ಶಿಲ್ಗೆ ಟ್ರಯಲ್ ಕೂಡ ನೋಡ್ತಾ ಇದೀವಿ ಇಲ್ಲಿ. ಕೈ ಆ ಕೈ ಕೊಡು ಹಿಂದೆ. ಸ್ವಲ್ಪ ಬೆಳೆಯೋ ಮಗ, ಸ್ವಲ್ಪ ದೊಡ್ಡ 5 ಅಂಕಲ್ ಇದು ಇಲ್ಲಿ ನೋಡು. ಹೆಂಗೇನು ಸಖತ್ತಾಗಿದೆ ಅನ್ಸುತ್ತೆ. ಲೈನ್ ನೋಡೋದು ಸೂಪರ್ ಆಗಿದೆ. ಇಲ್ಲಿ ಬಾ, ಇಲ್ಲಿ ಬಾ. ಕೈ ಬಿಡು ಫುಲ್ಲು. ಅವನೇ ಹಾಕೋ. 3 ಪೀಸ್ ಅಂಕಲ್ ಇದು. 5 ಪೀಸ್. 5 ಪೀಸ್. 1 2 3 4 5. ಕಲರ್ಸ್ ಇದೆ, ಕಲರ್ಸ್ ಇದೆ. ನಿಮಗೆ ಡಿಸೈನ್ ಹಾಕಿದ್ರೆ ಕಲರ್ಸ್ ಕೊಡ್ತಾರೆ. ಪ್ರೈಸ್ ಅಂಕಲ್ ಇದು ಇಲ್ಲಿ ಅಂಕಲ್ 1700. ಈ ದೀಪಕ್ ಕಲೆಕ್ಷನ್ಸ್ ಅಲ್ಲಿ 5 ಪೀಸ್ ಸೆಟ್ ತುಂಬಾನೇ ಚೆನ್ನಾಗಿತ್ತು, ಕಲರ್ಸ್ ಕೂಡ ಇತ್ತು. ಬಟ್ ದರ್ಶಿಲಿಗೆ ಅದೇನೋ ಜೋಧ್ಪುರಿ ಸ್ಟೈಲಲ್ಲಿ 2 ಪೀಸ್ ಸೆಟ್ ಬೇಕಾಗಿತ್ತು. ಸೊ ನಾವು ಅದ್ರ ದೀಪಕ್ ಕಲೆಕ್ಷನ್ಸ್ ಪಕ್ಕನೇ ಇರೋದು ಬೋರಾಸ್ ಫ್ಯಾಷನ್ನಿಗೆ ಬಂದ್ವಿ. ಇಲ್ಲಂತೂ ಮಕ್ಕಳಿಗೆ ಸೂಟ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಇದೆ. ಯಾರಾದರೂ ಸೂಟ್ ನೋಡ್ತಾ ಇದ್ರೆ ಈ ಶಾಪಿಗೆ ಫಸ್ಟ್ ವಿಸಿಟ್ ಮಾಡ್ಬಿಡಿ, ನಿಮಗೆ ಬೇಕಾಗಿರೋ ಥರ ಇಲ್ಲೇ ಸಿಕ್ಬಿಡತ್ತೆ. ಕಲರ್ಸ್ ಕೂಡ ಅಷ್ಟೇ ತುಂಬಾ ಆಪ್ಷನ್ಸ್ ಇತ್ತು. ಕಲರ್ ಇದೆ, ವೈಟ್ ಇಲ್ಲಾನೆ ಶಿವನಿಯಸ್ ದೊಡ್ಡದಾಗುತ್ತೆ. ನಿಮ್ಗೇನು ಇಲ್ಲ, ನಮ್ಗೆ ಈ ತರ ಲಯನ್ ಸೂಟ್ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾಕೆಂದ್ರೆ ಜೂನಿಯರ್ NTR ಅವರು ಆಸ್ಕರ್ ಅವಾರ್ಡ್ ಫಂಕ್ಷನ್ಗೆ ಇದೇ ತರ ಜೋಧ್ಪುರಿ ಡ್ರೆಸ್ ಅಲ್ಲಿ ಲಯನ್ದು ಸೂಟ್ನ ವೇರ್ ಮಾಡಿರ್ತಾರೆ. ದರ್ಶಿಲ್ ಅದನ್ನ ನೋಡ್ಬಿಟ್ಟು ಸೊ ನನಗೂ ಅದೇ ತರ ಬೇಕು ಅಂತ ಕೇಳಿದಕ್ಕೆ ನಾವು ಉಡ್ಕೊಂಡು ಹೋದಾಗ ಗೊತ್ತಾಯ್ತು ಚಿಕ್ಕಪೇಟೆಯಲ್ಲಿ ಇದ್ರ ಕಲೆಕ್ಷನ್ ತುಂಬಾನೇ ಇದೆ ಅಂತ. ಸೊ ಇವಾಗ ನೀವು ನೋಡ್ತಾ ಇರೋದು ಇನ್ನೊಂದು ಲಯನ್ ರೈಟ್ ಸೈಡ್ ಅಲ್ಲಿ ಇದೆ, ಹಾಗೆ ಕೆಳಗಡೆ ಕೈ ಹತ್ರ ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ನೀವು ಹೇಗೆ ಬಾರ್ಗೇನಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಸೊ ಫೈನಲ್ ಆಗಿ ನಾವು ಯಾವ್ದನ್ನ ತಗೊಂಡ್ವಿ ಅಂತ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ, ಆಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಫೈನಲ್ ಆಗಿ ಒಂದು ಸೂಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಾರ್ಗೇನಿಂಗ್ ಮಾಡೋದು ಮಾತ್ರ ತುಂಬಾನೇ ಕಷ್ಟ.
ಹಾಗೆ ಸೂಟ್ ಕಲರ್ ಆಪ್ಷನ್ಸ್ ಕೂಡ ತುಂಬಾನೇ ಇದೆ. ನಿಮಗೆ ಬೇಕಾಗಿದ್ದ ಕಲರ್ಸ್ ಅವೈಲೇಬಲ್ ಇದೆ. ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ಸಿಗತ್ತೆ. ಶಾಪ್ ನೇಮ್ ಏನು? ಇಷ್ಟ ಆದ್ರೆ ನೀವು ಒಂದ್ಸಲ ಇಲ್ಲಿ ಹೋಗಿ ಬರ್ಬೋದು. ಬೋರಸ್ ಫ್ಯಾಷನ್ ಯಾವ ಬಿಲ್ಡಿಂಗ್ ಇದು? ಲಾಲ್ ಬಿಲ್ಡಿಂಗ್. ಲಾಲ್ ಬಿಲ್ಡಿಂಗ್. ಏನೇನು ಸಿಗುತ್ತೆ ಇಲ್ಲಿ? ಎಲ್ಲ ಸಿಗುತ್ತೆ. ಮಕ್ಕಳು ಸೂಟ್, ಶೇರ್ವಾನಿ, ಹಾ. ಪ್ಯಾಂಟ್ ಶರ್ಟ್, ಜಿಬ್ಬಾ, ಪೈಜಾಮ, ಆಲ್ ಐಟಮ್ಸ್. Okay. ಎಲ್ಲ ಹೋಲ್ಸೇಲ್. ಹೋಲ್ಸೇಲ್. ಹಾ. ಸಿಂಗಲ್ ಪೀಸ್ ಕೊಡ್ತೀರಾ? ಸಿಂಗಲ್ ಎಷ್ಟು? ಕೊಡ್ತೀನಿ, ಹಾ. ಹೋಲ್ಸೇಲ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಸೊ ಲಾಲ್ ಬಿಲ್ಡಿಂಗು ಬೋರಸ್ ಫ್ಯಾಷನ್. ಬರಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾ. ಬನ್ನಿ ನೆಕ್ಸ್ಟ್. ಹಾ, ಬಾಯ್ಸ್. ಬಾಯ್ಸ್ ಅಷ್ಟೇ ಇದು. ಹಾ. ಥ್ಯಾಂಕ್ ಯು. ಓಕೆ. ಸೊ ದರ್ಶಿಲ್ ಶಾಪಿಂಗ್ ಆಯ್ತು. ಅದಾದ್ಮೇಲೆ ಹುಡ್ಗಿರ್ದು ನೋಡೋಣ ಅಂತ ಹೋದ್ವಿ. ಬೋರಸ್ ಪಕ್ಕನೇ ಇದೆ ಅಲ್ಲಿ ಮೈರಾ ಫ್ಯಾಷನ್ಸ್ ಅಂತ. ಸೊ ಇಲ್ಲಿ ಬರೀ ಗರ್ಲ್ಸ್ಗೆ ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮಾತ್ರ ಕಲೆಕ್ಷನ್ಸು. ಸೊ ಈ ನಾವು ಹೋಗಿದ್ದು ಹೆಂಗೆ ಅಂದ್ರೆ ಅವಿನ್ಯೂ ರೋಡಿಂದ ನಾವು ಈ ಲಾಲ್ ಬಿಲ್ಡಿಂಗಿಗೆ ಹೋಗಿದ್ದು. ವೀಕೆಂಡ್ಸ್ ಅಲ್ಲಿ ಈ ಟೈಮಲ್ಲಿ ಮಾತ್ರ ಯಾರು ಹೋಗೋದಕ್ಕೆ ಹೋಗಬೇಡಿ. ಇಷ್ಟೊಂದು ಶಾಪ್ಸು ಫ್ರೀ ಆಗು ಇರಲ್ಲ, ಕಲೆಕ್ಷನ್ ಕೂಡ ತೋರಿಸೋದಿಲ್ಲ, ಜನ ಕೂಡ ತುಂಬಾನೇ ಇರ್ತಾರೆ. ನಿಮ್ಗೆ ಚಿಕ್ಕಪೇಟೆ ಸವಾಸನೆ ಬೇಡಪ್ಪ ಮತ್ತೆ ಅಂತ ಅನ್ಸ್ಬಿಡುತ್ತೆ ವೀಕೆಂಡ್ಸ್ ಅಲ್ಲಿ ಹೋದ್ರೆ. ಸೊ ನೀವ್ ಯಾರಾದ್ರೂ ಡ್ರೆಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ವೀಕ್ ಡೇಸ್ ಅಲ್ಲಿ ಹೋಗಿ ತುಂಬಾ ಕಲೆಕ್ಷನ್ ಸಿಗುತ್ತೆ. ಬಾರ್ಗೇನಿಂಗ್ ಕೂಡ ಚೆನ್ನಾಗೆ ಮಾಡಿ ಕೊಡ್ತಾರೆ. ಸೊ ನಾವೀಗ ಮೈರಾ ಫ್ಯಾಷನ್ಸಿಗೆ ಬಂದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಮಕ್ಳದು ಲಂಗ ಬ್ಲೌಸು. ಕ್ಲಾತ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಕಲರ್ಸ್ನ ನೋಡ್ತಾ ಇದ್ವಿ. ಕಲರ್ ಅಂತೂ ತುಂಬ ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು. ಸೆಲೆಕ್ಟ್ ಮಾಡೋದಕ್ಕೆ ಕನ್ಫ್ಯೂಸೇ ಆಗೋಗ್ಬಿಡುತ್ತೆ. ಚೆನ್ನಾಗಿದೆ ಇದು. ಈ ಮೈರಾ ಅಲ್ಲಿ ಗರ್ಲ್ಸ್ಗೂ ಹಾಗೂ ದೊಡ್ಡೋರ್ಗು ವುಮೆನ್ಸ್ಗೂ ಸಿಗತ್ತೆ. ಸೊ ಇಲ್ಲಿ ಬಂದಿರೋರೆಲ್ಲರೂ ತಗೊಂಡಿದ್ರು. ನಾನು ಅಲ್ಲಿ ಕೇಳಿದೆ, ಅವರು ರೆಗ್ಯುಲರ್ ಆಗಿ ಅದೇ ಶಾಪಲ್ಲೇನೆ ಮಕ್ಳಿಗೆ ಬಟ್ಟೆ ತಗೊಳ್ತಾರಂತೆ. ಒಬ್ರು ಆಂಟಿ ಹೇಳಿದ್ರು, ನಮ್ಮ ಮನೆಯಲ್ಲಿರೋ ಬಟ್ಟೆ ಎಲ್ಲ ಈ ಶಾಪಿಂದನೇ ಅಂತ ಹೇಳಿದ್ರು. ಸೊ ಬಾರ್ಗೇನಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಕಲೆಕ್ಷನ್ಸ್ ಅಷ್ಟೇನೆ ತುಂಬಾ ಚೆನ್ನಾಗಿರತ್ತೆ ಅಂತಾನು ಹೇಳಿದ್ರು. ನಾವು ಯಾಕಂದ್ರೆ ಫಸ್ಟ್ ಟೈಮ್ ಹೋಗಿದ್ರಿಂದ, ಅದರಲ್ಲೂ ನಾನು ಹುಡ್ಗಿರಿಗೆ ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಾ ಇದ್ದೆ. ಸೊ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಮಕ್ಳಿಗೆ ಹೆಂಗೆ ತಗೊಳ್ಳೋದು, ಸೈಜು ಏನು ಅಂತ. ಸೊ ಅಲ್ಲಿರೋರೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು. ಯಾರಾದರೂ ಹುಡ್ಗಿರಿಗೆ ನೋಡ್ತಿದ್ರಿ ಎತ್ನಿಕ್ ವೇರ್ಗೆ, ಈ ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಇದು ಚೆನ್ನಾಗಿದೆ ಅಲ್ಲ. ಅದೇ 1.5 ಇಂದ 2 ವರ್ಷ. 1.5 to. ಯಾಕೆ ಅದಾಗಲ್ವಾ? ದೊಡ್ಡದಾ? ಓ, ಇದು ಕೊಟ್ಟಿದ್ದು 1.5 to 2. ಈ ತರ ಕೊಡಿ ಅಣ್ಣ. ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿದೆ. ಇವಕ್ಕೆ ಯಾವ ಕೊಡಿ ದುಪ್ಪಟ್ಟ ಇಲ್ವಾ?
ಸ್ಯಾರಿ ಸ್ಟೈಲ್. ಸ್ಯಾರಿ ಸ್ಟೈಲ್ ಏನು ಬೇಡ ಅಲ್ವಾ? ಹಾಂ, ಸ್ಯಾರಿ ಸ್ಟೈಲ್ ಆಯ್ತಾ? ಏನೇನಿದೆ? ಡಿಯರ್, ಪಿಕಾಕ್, ಆನೆ, ಪಿಕಾಕ್ ಎಲ್ಲ. 28 साइज है ना, वो थोड़ा 2 के ऊपर आएगा, 26, 24. ಅದೇ ಚೆನ್ನಾಗಿದೆ. ಡಿಫ್ರೆಂಟ್ ಏಜ್ ಗ್ರೂಪ್ ಅವ್ರಿಗೆ ಡಿಫ್ರೆಂಟ್ ಪ್ರೈಸ್ ಅಂತ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ 7 to 8 ಇಯರ್ಸ್ಗೆ ಮತ್ತು ನಾವು ಕೇಳಿದಾಗ ಅವ್ರು ಹೇಳಿದ್ರು 2 ಮೇಲೆ ಹೋಗುತ್ತೆ ಅಂತ. ಅಲ್ಲಿವರೆಗೂ 2 ಒಳಗಡೆ ಇತ್ತು. ಸೊ ನೀವು ಇಲ್ಲಿ ಬಾರ್ಗೇನಿಂಗ್ ಮಾಡೋದು ತುಂಬಾ ಸ್ಕಿಲ್ಸ್ ಇರಬೇಕು. ಇಲ್ಲ ಅಂದರೆ ಗೊತ್ತಲ್ವಾ, ಚಿಕ್ಕಪೇಟೆಯಲ್ಲಿ ಹೆಂಗೆ ಬೇಕೋ ಹಂಗೆ ಟೋಪಿ ಹಾಕ್ತಾರೆ. ಬಟ್ ನೀವು ಕೂಡ ಬಾರ್ಗೇನಿಂಗ್ ಮಾಡೋವಾಗ ಕ್ಲಾತು, ಡಿಸೈನು, ಪ್ಯಾಟ್ರನ್ನು ನೋಡಿಕೊಂಡು ಒಂದು ರೇಂಜಿಗೆ ಬಾರ್ಗೇನಿಂಗ್ ಮಾಡಿದ್ರೆ ಅವರು ಕೂಡ ನಿಮಗೆ ಬಾರ್ಗೇನಿಂಗ್ ಕಡಿಮೆ ಮಾಡಿ ಕೊಡ್ತಾರೆ. ಸೊ ಎಲ್ಲ ಥರನೂ ನಾನು ಇಲ್ಲಿ ಕಲೆಕ್ಷನ್ಸ್ನ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಈ ಶಾಪಿಗೆ ಒಂದ್ಸಲ ವಿಸಿಟ್ ಮಾಡ್ಬೋದು. ಡಿಸೈನು ಎಲಿಫೆಂಟು ಪರ್ಲಲ್ಲಿ ಅಲ್ಲ? ಹುಡ್ಗಿರ್ ಬಟ್ಟೆ ಅಂತೂ ಎಷ್ಟು ನೋಡಿದ್ರು ಸಾಲದು ಅಂತ ಅನಿಸ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಡಿಸೈನ್ಸು ಅಷ್ಟೇ, ಪ್ಯಾಟ್ರನ್ನು ಅಷ್ಟೇ. ನನಗೆ ಒಂದು ಡ್ರೆಸ್ ತೊಗೊಬೇಕು ಅಂತ ಆಸೆ ಆಗೋಗ್ಬಿಟ್ಟು. ಬಟ್ ನನಗೆ ಅಂತ ನಾನೇನು ನೋಡೋಕೆ ಹೋಗಲಿಲ್ಲ, ಮಕ್ಳಿಗೆ ಅಷ್ಟೇ ತೊಗೊಂಡಿದ್ದು. ನಾನು 2 ಸೆಟ್ನ ಇಲ್ಲಿ ತೊಗೊಂಡೆ. ಯಾವುದೇ ತೊಗೊಂಡೆ ಅಂತ ನೀವು ನೋಡಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ದರ್ಶಿಲ್ದು ತೋರಿಸ್ತೀನಿ, ಹುಡುಗಿರ್ದು ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.